ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾವು ಔಟ್ಸೈಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದು ಬೇಬಿಗೋಸ್ಕರ ಶಾಪಿಂಗ್ ಮಾಡಬೇಕು ಅಂತ. ಸೊ ಇವತ್ತು ಟೈಮ್ ಸಿಕ್ಕಿದೆ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ದೊಡ್ಡಬಳ್ಳಾಪುರಿಗೆ. ಒಂದು 2-3 ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಏನೇನು ಬೇಕು ಅಂತ ಇಲ್ಲೆಲ್ಲ ಲೀಸ್ಟ್ ಇದೆ. ಆ್ಯಂಡ್ ಇಬ್ರಿಗೂ ಬೇಬಿಗೆ ಮತ್ತು ಮಾಮಿಗೆ ಏನೇನು ಬೇಕೋ ಅದೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಏನೇನು ಸಿಗುತ್ತೆ, ಏನೇನು ತೊಗೊಳಕ್ಕಾಗತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ಆಲ್ಮೋಸ್ಟ್ ನನಗೆ 35 ವೀಕ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಸೊ ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ನೋಡೋಣ ಏನೇನು ಸಿಗುತ್ತೆ ಅಂತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರುತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನಾವು ದೊಡ್ಡಬಳ್ಳಾಪುರದಲ್ಲಿರೋ ಬೇಬಿ ವಾಕ್ಗಂತ ಬಂದ್ವಿ. ಇಲ್ಲೇ ಆಲ್ಮೋಸ್ಟ್ ನ್ಯೂ ಬಾರ್ನ್ ಬೇಬಿಗೆಲ್ಲ ಏನೇನು ಬೇಕೋ ಐಟಮ್, ಎಲ್ಲ ಥರದ ಐಟಮು ಸಿಗುತ್ತೆ. ಸೊ ಹಾಗಾಗಿ ಇಲ್ಲೇ ನೋಡ್ಕೊಂಡು ಹೋಗೋಣ ಫಸ್ಟು ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ಮುಂದೆ ಇದರ ಸೆಟಪ್ ಎಲ್ಲ ಮಾಡಿರ್ತಾರೆ. ಆ್ಯಂಡ್ ಪಾರ್ಕಿಗೆ ಏನೇನು ಬೇಕೋ ಆ ಥರದ್ದು, ಕೆಲವೊಬ್ಬರು ಮನೇಲೇ ಸೆಟಪ್ ಎಲ್ಲ ಮಾಡ್ತಾರಲ್ಲ ಆ ಥರ ಐಟಮ್ಗಳು ತುಂಬ ಸಿಗುತ್ತೆ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಬೈಕು, ಕಾರು, ವಾಕರು, ಆ ಥರದ್ದು ಪ್ರತಿಯೊಂದು ಐಟಮ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಇಲ್ಲಿ ಮುಂಚೆನೇ ನೋಡ್ಕೊಂಡು ಹೋಗಿದ್ವಿ, ಬಟ್ ಒಳಗೆಲ್ಲ ಬಂದಿದ್ದಿಲ್ಲ. ಫಸ್ಟ್ ಟೈಮ್ ಒಳಗೆ ಬರ್ತಾ ಇರೋದು. ಆ್ಯಂಡ್ ನಮ್ಮ ಪಾಪು ಕೂಡ ನೋಡಿ ಒಳಗಡೆ ಹೋದ್ಮೇಲೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಎಲ್ಲ ಥರದ ಐಟಮ್ಸು ಇದೆ. ನ್ಯೂ ಬಾರ್ನ್ ಬೇಬಿಗೂ ಇದೆ ಆ್ಯಂಡ್ ದೊಡ್ಡ ಮಕ್ಕಳಿಗೂ ಇದೆ. ಆ್ಯಂಡ್ ಫಸ್ಟು ಇಲ್ಲಿ ನಾನು ನ್ಯೂ ಬಾರ್ನ್ ಬೇಬಿಗೆ ಏನೇನು ಬೇಕೋ ಅದನ್ನೆಲ್ಲ ತೋರ್ಸೋಕೆ ಹೇಳಿದೆ. ಆ್ಯಂಡ್ ಅವ್ರು ಇವಾಗ ಲಂಗೋಟೀಸು ಆ ಥರದ್ದೆಲ್ಲ ತೋರಿಸ್ತಾಯಿದ್ರು. ಡಿಫ್ರೆಂಟ್ ವೆರೈಟಿ ತೋರಿಸಿದ್ರು. ನನಗೆ ಯಾವ್ದು ಬೇಕೋ ಅದನ್ನು ನಾನು ಅದರಲ್ಲಿ ಚೂಸ್ ಮಾಡ್ಕೊತಾ ಇದ್ದೀನಿ. ನಾನು ಒಂದೇ ಥರದ್ದೇ ಇರಲಿ ಅಂತ ಹೇಳ್ಬಿಟ್ಟು ಕೆಲವೊಂದನ್ನು ಪಿಕ್ ಮಾಡ್ತಾಯಿದ್ದೀನಿ ಕಲರ್ ನೋಡಿ. ಇವಾಗ ನಾನು ಸದ್ಯಕ್ಕೆ ಏನೇನು ಬೇಕೋ ಹಾಸ್ಪಿಟಲ್ಗೆ ಅದನ್ನು ಮಾತ್ರ ಬೈ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಏನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಮುಂದೆ ಮಗು ದೊಡ್ಡದಾದ್ಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬ್ಲೂ ಅಂದರೆ ಬಾಯ್, ಪಿಂಕ್ ಅಂದರೆ ಗರ್ಲ್ ಅಂತ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಪಿಂಕೇ ತಗೊಂತ ಇದ್ದೀನಿ. ಆ್ಯಂಡ್ ಫೈನಲಾಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಬಟ್ ಕೆಲವೊಂದು ಐಟಮ್ಸ್ನ ತೊಗೊಂಡಿಲ್ಲ. ಇಲ್ಲಿತ್ತು ಬಟ್ ಆದರೂ ತೊಗೊಂಡಿಲ್ಲ. ಏನಂದರೆ ಕ್ಯಾರಿ ಬ್ಯಾಗು, ಮಸ್ಕಿಟೋ ನೆಟ್ ಎಲ್ಲ ತೊಗೋಬೇಕು, ಬಟ್ ಇವಾಗಲೇ ಬೇಡ ಅಂತ ಹೇಳ್ಬಿಟ್ಟು ನಾವು ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಹಸ್ಬೆಂಡ್ ಬಿಲ್ ಹಾಕಿಸ್ತಾ ಇದ್ದಾರೆ. ನಾವು ತೊಗೊಂಡಿರೋ ಏನು ಐಟಮ್ ಮೇಲೆ 6% 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇತ್ತು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನ್ಯೂ ಬಾರ್ನ್ ಬೇಬಿಗಂತೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಏನೇನು ಕೇಳಿದ್ನೋ ಎಲ್ಲನೂ ತೋರಿಸಿರೋದ್ರಲ್ಲೂ ಒಂದೊಂದರಲ್ಲೂ 2 3 ವೆರೈಟಿಗಳೆಲ್ಲ ಇತ್ತು. ಆ್ಯಂಡ್ ಸ್ವೆಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ನಾನು ಸಮ್ಮರು ಅಂತ ಸ್ವೆಟರ್ಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟು ಮಳೆಗಾಲ ಬರುತ್ತಲ್ಲ ಆವಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಹಾಸ್ಪಿಟಲ್ಗೆ ಏನೇನು ಬೇಕೋ ಅದನ್ನು ಮಾತ್ರ ನಾನು ಆಲ್ಮೋಸ್ಟ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ನನಗೆ ಈ ತೊಟ್ಲು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಎಕ್ಸ್ಟ್ರಾ ಮಸ್ಕಿಟೋ ನೆಟ್ಟು ಆ ಥರದ್ದೆಲ್ಲ ಇತ್ತು. ಬಟ್ ನಮ್ಮ ಮನೇಲಿ ಅಷ್ಟೊಂದು ಸ್ಪೇಸ್ ಎಲ್ಲ ಇಲ್ಲ ತೊಗೊಳಕ್ಕೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಏನು ನೋಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಫೈನಲಿ ಇವಾಗ ಹೊರಗಡೆ ಬಂದ್ವಿ. ಎತ್ಕೋ ಹೋಗೋಣ. ಹೋಗಿ ಹೋಗು ಬೇಗ, ಮನೆಗೆ ಎತ್ಕೊಂಡು ಹೋಗೋಣ. ಎತ್ತು ಇಲ್ಲೇ ಬಿಟ್ಟು ಹೋಗೋಣ. ಮತ್ತೆ ಬಾ ಹೋಗೋಣ. ಸಾಕು ಬಾ, ಅಲ್ಲಿ ಮುಂದೆ ಹೋಗಿ ಇನ್ನೂ ಆಟ ಆಡೋದೈತೆ ನೋಡೋಣ ಬಾ. ಪಾರ್ಕ್ ಥರ ಸೆಟಪ್ ಮಾಡಿದ್ರಲ್ಲ ಅದೆಲ್ಲ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದ. ಫೈನಲಾಗಿ ಹೇಗೋ ಮಾಡಿ ಕರ್ಕೊಂಡು ಬಂದ್ವಿ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಕ್ರೈಯಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಏನು ಕಲೆಕ್ಷನ್ಸು ಇರಲಿಲ್ಲ, ಏನು ಆ ಥರದ್ದೇನೂ ಇದ್ದಿದ್ದಿಲ್ಲ. ಆ್ಯಂಡ್ ರೇಟ್ ಕೂಡ ತುಂಬ ಜಾಸ್ತಿ ಇತ್ತು.
ನಾನು ವೈಪ್ಸ್ ಎಲ್ಲ ಹುಡುಕ್ತಾ ಇದ್ದೆ, ಬಟ್ ನನಗೆ ಬೇಕಾಗಿರೋ ಬ್ರ್ಯಾಂಡ್ ವೈಪ್ಸ್ ಕೂಡ ಸಿಕ್ಕಿಲ್ಲ. ಆ್ಯಂಡ್ ನಾವು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟು ನಾವು ಹೋಗಿದ್ದು ವಿಶಾಲ್ ಮಾರ್ಟಿಗೆ. ವಿಶಾಲ್ ಮಾರ್ಟಲ್ಲೂ ಅಷ್ಟೇ ನ್ಯೂ ಬಾರ್ನ್ ಬೇಬಿಗೆ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ ಟವಲ್ಲು ಮತ್ತು ಬೇಬಿ ಕ್ಯಾರಿ ಮಾಡೋದು ಆ ಥರದ್ದೆಲ್ಲ ಟವಲ್ಗಳೆಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಇದೊಂದು ಮಾಡಲ್ ಇತ್ತು, ಜಿಪ್ ಹಾಕೋದು ಆ್ಯಂಡ್ ಜಿಪ್ ಓಪನ್ ಮಾಡಿಬಿಟ್ಟು ಬೇಬಿಗೆ ರ್ಯಾಪ್ ಮಾಡ್ಬೋದು. ಸಖತ್ತಾಗಿತ್ತು. ಆ್ಯಂಡ್ ಮಸ್ಕಿಟೋ ಬೆಡ್ ನೋಡಿದ್ದೆ ನಾನು. ಬೇರೆ ಕಡೆ ಎಲ್ಲ ಚೆಕ್ ಮಾಡಿದ್ದೆ, 500, 600, 1000 ಎಲ್ಲ ಹೇಳಿದರು. ಬಟ್ ಇಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಜಸ್ಟ್ 300 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಒಳ್ಳೊಳ್ಳೆ ಕಲರ್ಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ನಾನು ಒಂದು ಓಪನ್ ಮಾಡಿ ಕೂಡ ನೋಡಿದೆ. ಹಸ್ಬೆಂಡಿಗೆ ತೋರಿಸ್ದೆ ನಾನು, ನೋಡಿ ಈ ಥರ ಬೇಕಾಗಿದ್ದು ಅಂತ. ಆ್ಯಂಡ್ ಹಸ್ಬೆಂಡ್ ಓಕೆ ಅಂತ ಹೇಳಿದ್ದಾರೆ. ನಾನು ಹಾಸ್ಪಿಟಲ್ಗೆ ಹೋದ್ಮೇಲೆ ತೊಗೊಳ್ಳೋಣ ಇವೆಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇವೆಲ್ಲ ಏನೂ ತೊಗೊಂಡಿಲ್ಲ. ಆ್ಯಂಡ್ ಆಮೇಲೆ ನಮ್ಮ ಪಾಪು ಆಟ ಸಾಮಾನು ಸೆಕ್ಷನ್ಗೆ ಹೋಗಿ ಇಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ಆಟ ಸಾಮಾನು ಸಿಗುತ್ತೆ. ಆ್ಯಂಡ್ ಎಜುಕೇಷನಿಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ABCD ಮ್ಯಾಟು ಆ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಪಝಲ್ಸ್ ಎಲ್ಲ ಸಖತ್ತಾಗಿರುತ್ತೆ. ಈ ಪಝಲ್ಸ್ ಎಲ್ಲ ಜಸ್ಟ್ 49 ರುಪೀಸು. ಇದರಲ್ಲಿ ಪ್ಯಾಕ್ ಆಫ್ 4 ಏನೋ ಇರುತ್ತೆ. ಡಿಫ್ರೆಂಟ್ ಫ್ಲವರು, ಬರ್ಡ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನೇನು ನಮ್ಮ ಪಾಪು ಕೂಡ ಸ್ಕೂಲ್ಗೆ ಹೋಗ್ತಾನೆ. ಅಕಸ್ಮಾತ್ ಅವ್ರೇನಾದರೂ ಸ್ಕೂಲಲ್ಲೆಲ್ಲ ಹೇಳಿದ್ರೆ ಆ ಥರದ್ದು ಕೂಡ ತೊಗೋಬೇಕು ನಾವು. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು ನ್ಯೂ ಬಾರ್ನ್ ಬೇಬಿಗೆ. ಆ್ಯಂಡ್ ಪಿಲ್ಲೋಗಳೆಲ್ಲ ಇತ್ತು, ಡಿಫ್ರೆಂಟ್ ಪಿಲ್ಲೋಗಳು. ಜಸ್ಟ್ 79 ರುಪೀಸು, 39 ರುಪೀಸು, 119 ರುಪೀಸ್ ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲೂ ನಾನು ಕೆಲವೊಂದನ್ನು ಪಿಕ್ ಮಾಡಿದೆ, ಏನೇನು ಬೇಕೋ ಅದನ್ನು. ಪಿಲ್ಲೋ ಎಲ್ಲ ತೊಗೊಂಡಿಲ್ಲ, ಬಿಕಾಸ್ ಮಸ್ಕಿಟೋ ನೆಟ್ಟಲ್ಲೇ ಪಿಲ್ಲೋಗಳು ಬರುತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಮಿಕ್ಕಿದೆಲ್ಲ ನೋಡಿಬಿಟ್ಟು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೂ ಕೂಡ ಮಿಟನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇದು ಶೀಟೂ ಡೈಪರ್ ಚೇಂಜ್ ಮಾಡೋದು ಇದು ತುಂಬ ಚೆನ್ನಾಗಿದೆ. ಜಸ್ಟ್ 169 ರುಪೀಸ್ ಏನೋ ಅಷ್ಟೇ ಹೇಳಿದ್ರು. ಒಳ್ಳೆ ಕ್ವಾಲಿಟಿನೂ ಇತ್ತು, ಅಗ್ಲನೂ ಇತ್ತು, ತುಂಬ ಚೆನ್ನಾಗಿ. ಆ್ಯಂಡ್ ನೀವೇನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಈ ಥರ ಕಾಂಬೋ ಗಿಫ್ಟ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಗಿಫ್ಟ್ ಸೆಟ್ ಎಲ್ಲ. ಆ್ಯಂಡ್ ಡ್ರೆಸ್ಗಳು ಅಷ್ಟೇ, ಸಮ್ಮರ್ಗೆ ಬೇಕಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ ಡ್ರೆಸ್ಗಳೆಲ್ಲ ಬಂದಿತ್ತು ನ್ಯೂ ಬಾರ್ನ್ ಬೇಬಿಗೆ. ಚೆನ್ನಾಗಿತ್ತು ನೋಡಿಕೊಂಡು. ಆ್ಯಂಡ್ ನನಗೂ ಕೆಲವೊಂದು ಐಟಮ್ಸ್ಗಳೆಲ್ಲ ಬೇಕಾಗಿತ್ತು, ಅದನ್ನು ನೋಡ್ತಾ ಇದ್ದೆ. ಆ್ಯಂಡ್ ಹಾಸ್ಪಿಟಲಲ್ಲಿ ಹಾಕ್ಕೊಳ್ಳೋಕ್ಕೆ ಸ್ಲಿಪ್ಪರ್ಸ್ ಎಲ್ಲ ಬೇಕಾಗಿತ್ತು ನನಗೆ. ಮನೇಲೂ ಬಂದಮೇಲೆ ಹಾಕ್ಕೋಬೇಕಾಗಿತ್ತು ಆ ಥರ, ಅಂದರೆ ಸಾಫ್ಟ್ ಕ್ಲಾತಲ್ಲಿ ಬರುತ್ತಲ್ಲ ಆ ಥರದ್ದು. ಸೊ ಫೈನಲಾಗೆ ಹುಡುಕಿದ್ವಿ, ನಾನು ಫೈನಲಾಗೆ ಸಿಕ್ತು. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ, ಬಿಕಾಸ್ ಇದು ಸ್ವಲ್ಪ ಲೂಸಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಫೈನಲಾಗೆ ನಮ್ಮ ಪಾಪುಗೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಪಾಪುಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಸೊ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಶಾಪ್ ಮಾಡಿದ್ದು ಬೇಬಿ ವಾಕ್ ಅಂತ ಅಲ್ಲಿ. ಆ್ಯಂಡ್ ಫಸ್ಟ್ ಕ್ರೈಗೂ ಹೋಗಿದ್ದೆ. ಆ್ಯಂಡ್ ನೆಕ್ಸ್ಟ್ ವಿಶಾಲ್ ಮಾರ್ಟಲ್ಲಿ. ಸೊ ಎಲ್ಲ ಕಡೆನೂ ಸ್ವಲ್ಪ ಪಿಕ್ ಮಾಡಿದ್ದೀನಿ. ಬಟ್ ಜಾಸ್ತಿ ಶಾಪ್ ಮಾಡಿದ್ದು ಬೇಬಿ ವಾಕಲ್ಲೇ. ಫಸ್ಟು ತೊಗೊಂಡಿದ್ದು ನಾನು ಇದು ಕ್ಲಾತ್ ಕಟ್ಟಕ್ಕೆ ಬರುತ್ತಲ್ಲ. ಆ್ಯಂಡ್ ಇವಾಗ ಸಮ್ಮರ್ ಬೇರೆ ಅಲ್ವಾ, ಸೊ ಈ ಥರದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಇದರಲ್ಲೇ ಕಲರಾಗಿ ಒಂದು 5 ಏನೋ ಪಿಕ್ ಮಾಡಿದ್ದೀನಿ. ಸೊ ಫುಲ್ಲು ಪ್ರಿಂಟೆಡ್ ಆಗಲಿ ಡಿಸೈನ್ ಆಗಲಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಥರದ್ದೊಂದು 5 ತೊಗೊಂಡೆ. ಅದ್ರ ಜೊತೆಗೆ ಈ ಸಲ ಜಾಸ್ತಿ ಲಂಗೋಟೀಸ್ ಅದೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಈ ಥರ ಪ್ಯಾಟ್ರನಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ. ಆಲ್ಮೋಸ್ಟು ಒಂದು 10-15 ಏನೋ ತೊಗೊಂಡೆ, 1 ಡಜನ್ ಥರ ತೊಗೊಂಡೆ ನಾನು. ಎಲ್ಲ ಬೇರೆ ಬೇರೆ ಪ್ಯಾಟ್ರನಲ್ಲಿ ಬೇರೆ ಬೇರೆ ಕಲರಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಸೊ ನೋಡಿ ಈ ಥರ ಎಲ್ಲ ಇದೇ ಪ್ಯಾಟ್ರನಲ್ಲೇ ತೊಗೊಂಡಿದ್ದೀನಿ ಸ್ವಲ್ಪ. ಆ್ಯಂಡ್ ಮನೆಯಿಂದ ಸ್ವಲ್ಪ ಕಾಟನ್ ಬಟ್ಟೆನೂ ತೊಗೊಂಡು ಹೋಗಿರ್ತೀವಿ, ಬಟ್ ಈ ಥರದ್ದು ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಈ ಥರದ್ದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಕ್ಲಾತ್ ಡೈಪರು. ಈ ಸಲ ಅಂದರೆ ನಮ್ಮ ಪಾಪುಗೆ ಫಸ್ಟ್ ಪಾಪುಗಾದರೆ ನಾವು ಫುಲ್ಲು ಡೈಪರೇ ಹಾಕಿದ್ವಿ, ಇಲ್ಲ ಬಟ್ಟೆ ಕಟ್ತಾ ಇದ್ವಿ. ಬಟ್ ಈ ಸಲ ಸ್ವಲ್ಪ ಮುಂಚೆನೇ ನಾನು ಈ ಥರ ಕ್ಲಾತ್ ಡೈಪರ್ ಎಲ್ಲ ತೊಗೊಂಡಿದ್ದೀನಿ. ಇದೊಂದು 5 ಸೆಟ್ ತೊಗೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಸಾಕು, ಮುಂದೆ ಏನಾದರೂ ಬೇಕು ಅಂದರೆ ಮತ್ತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಪ್ರಿಂಟಲ್ಲಿ ಒಂದು 5 ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಬೇಬಿ ಸೂಟು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫುಲ್ಲು ಕವರ್ ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ ಇದು ಬೇಬಿ ಸೂಟ್ ತೊಗೊಂಡಿದ್ದೀನಿ. ಇದರಲ್ಲಿ ಪ್ಯಾಕ್ ಆಫ್ 3 ಬರುತ್ತೆ. ಬೇರೆ ಬೇರೆ ಕಲರು ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬೇರೆ ಒಂದೇ ಕಲರು, ಬಟ್ ಒಂದು ಪ್ಲೇನು, ಒಂದು ಡಿಸೈನ್ ಇರೋದು, ಒಂದು
ಸ್ಟ್ರಿಪ್ಸ್ ಇರೋದು ಆ ಥರ. ಇದು ಸೆಟ್ ಆಫ್ 3 ಬರುತ್ತೆ, ಅದನ್ನು ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಇದು ಬೆಡ್ಶೀಟ್, ಡ್ರೈ ಶೀಟ್ ಒಂದು ನನ್ನ ಹತ್ರ ಆಲ್ರೆಡಿ ನಮ್ಮ ಪಾಪುದು ಇದೆ, ಆಲ್ರೆಡಿ ಯೂಸ್ ಮಾಡಿರೋದು. ಬಟ್ ಇದು ಎಕ್ಸ್ಟ್ರಾ ಒಂದಿರಲಿ ಅಂತ ಸ್ವಲ್ಪ ಮೀಡಿಯಮ್ ಸೈಜ್ದು, ಅಂದರೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ ಬೆಡ್ ಮೇಲೆಲ್ಲ ಹಾಕೋಕ್ಕೆ. ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬೇಬಿಗೆ ವೈಪ್ ಮಾಡೋಕ್ಕೆ, ಏನಾದರೂ ಮುಖ ಒರೆಸೋಕ್ಕೆ, ಹಾಲು ಕುಡಿಸ್ದಾಗ ಆ ಥರದಕ್ಕೆ ಇದು ಸೆಟ್ ಆಫ್ 2 4 6 8 ಏನೋ ಇದೆ ಕ್ಲಾತು, ವಾಶ್ ಕ್ಲಾತು. ಸೊ ಹಾಗಾಗಿ ಇದು ಒಂದು ಪ್ಯಾಕ್ ತೊಗೊಂಡೆ. ನೆಕ್ಸ್ಟ್ ಆಲ್ಮೋಸ್ಟ್ ಲಾಸ್ಟ್ ತೊಗೊಂಡಿದ್ದು ಅಂದರೆ ಕ್ಯಾಪ್ಸು. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದ್ರ ಒಳಗಡೆನೆ ಕ್ಯಾಪು, ಮಿಟನ್ಸು ಮತ್ತು ಸಾಕ್ಸ್ 3 ಇದೆ. ಸೆಟ್ ಆಫ್ 3 ಇದು. ಇದೊಂದು 3 ಸೆಟ್ ತೊಗೊಂಡಿದ್ದೀನಿ. ಸೊ ಫೈನಲಾಗೆ ಇಷ್ಟೇ ಶಾಪ್ ಮಾಡಿದ್ದು. ಆ್ಯಂಡ್ ನನಗೆ ಅಂತ ಆಲ್ಮೋಸ್ಟು ಸ್ಲಿಪ್ಪರು ಆ ಥರದ್ದು ಹಾಕ್ಕೊಳ್ಳೋಕ್ಕೆ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಶಾಪ್ ಮಾಡೋಕ್ಕೆ ಅಲ್ಲಿ. ಆ್ಯಂಡ್ ಅಲ್ಲಿ ತುಂಬ ಇನ್ನೂ ವೆರೈಟಿ ಎಲ್ಲ ಇತ್ತು. ಸೊ ಹಾಗಾಗಿ ಇವಾಗ ಇಷ್ಟು ಸದ್ಯಕ್ಕೆ ಸಾಕು ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ವಾಶ್ ಮಾಡೋಕ್ಕೆ ಡೆಟಾಯ್ಲು, ಇದನ್ನೆಲ್ಲ ವಾಶ್ ಮಾಡಿ ನೀಟಾಗೆ ಇವಾಗ ಹಾಸ್ಪಿಟಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ತೋರಿಸ್ತೀನಿ ಇನ್ನು ಎಕ್ಸ್ಟ್ರಾ ಏನೇನು ಪ್ಯಾಕ್ ಮಾಡ್ಕೊತೀನಿ ನಾನು ಅಂತ. ಆ್ಯಂಡ್ ಇಷ್ಟೇ ಶಾಪ್ ಮಾಡಿದ್ದು ಸದ್ಯಕ್ಕೆ, ಆಮೇಲೆ ನೋಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೆಲ್ಲ ವಾಶ್ ಮಾಡೋಕ್ಕೆ ಇದು ಡೆಟಾಯ್ಲ್ ಒಂದು ತೊಗೊಂಡೆ. ಇದನ್ನೆಲ್ಲ ಇವಾಗ ವಾಶ್ ಮಾಡಿ ಬಿಸಿನೀರಲ್ಲಿ ಒಂದ್ಸಲಿ ಡೆಟಾಯ್ಲಲ್ಲಿ ಹಾಕೆಲ್ಲ ವಾಶ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನೇನು ಆಲ್ಮೋಸ್ಟ್ ಇವಾಗ ನನಗೆ 36 ವೀಕ್ಸ್ ಆಗಕ್ಕೆ ಬಂದಿದೆ, ಇನ್ನೊಂದು 15 ಡೇಸ್ ಇದೆ. ಸೊ ಹಾಗಾಗಿ ಇವಾಗಲೇ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ಇವಾಗ ವಾಶ್ ಮಾಡೋಕ್ಕೆ ಹಾಕಬೇಕು. ಸೊ ನೋಡೋದ್ರಲ್ಲ ನಮ್ಮ ಪಾಪಗೋಸ್ಕರ ಏನೇನು ಶಾಪ್ ಮಾಡಿದ್ವಿ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು, ತುಂಬ ಕಮ್ಮಿ ಪ್ರೈಸಲ್ಲೇ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಇನ್ನೂ ಕಲೆಕ್ಷನ್ಸ್ ಎಲ್ಲ ಇತ್ತು. ಬಟ್ ನಮಗೆ ಮೇಯ್ನಾಗಿ ಇವಾಗ ಸದ್ಯಕ್ಕೆ ಸಾಕು, ಎಲ್ಲ ಒಟ್ಟಿಗೆ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.